ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಯೋಜಕರು ಮಾಡಿದಂತಹ ಎಡವಟ್ಟಿಗೆ ಕಲಾವಿದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ಆಯೋಜಕರು ಮತ್ತು ಕಲಾವಿದರ ಮಧ್ಯೆ ಗಲಾಟೆಯಾಗಿದೆ. ನೃತ್ಯದ ವೇಳೆ ಆಯೋಜಕರು ಆ ನೃತ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ಇದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಯಿತು. ಅಂದ್ರೆ 8 ನಿಮಿಷದ ಹಾಡನ್ನ ಕೇವಲ 3 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು. ಇದರಿಂದ ನೃತ್ಯ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಕಲಾವಿದರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಈ ಆಯೋಜಕರು. ಗಲಾಟೆ ಮಾಡ್ತಾ ಇದ್ದ ಕಲಾವಿದರನ್ನ ಪೊಲೀಸರನ್ನ ಕರೆಸಿ ಹೊರಗಡೆ ಕಳಿಸಿರೋದು. ಇದು ಆಯೋಜಕರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕಲಾವಿದರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಅವರು ತಮ್ಮ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದ ಸಂದರ್ಭದಲ್ಲಿಯೇ ಅರ್ಧಕ್ಕೆ ಬಂದ ಆಯೋಜಕರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಅಲ್ಲಿ ಕಲಾವಿದರು ಮತ್ತು ಆಯೋಜಕರ ಮಧ್ಯೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಆಯೋಜಕರು ಪೊಲೀಸರನ್ನ ಕರೆಸಿ ಈ ಕಲಾವಿದರನ್ನ ಹೊರಗಡೆ ಕಳಿಸ್ತಾರೆ. ಈ ರೀತಿಯ ಬೆಳವಣಿಗೆ ಆಗಿರೋದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಪ್ರೀ ಪ್ಲಾನ್ ಅಂತ ಇರಬೇಕು ಕಾರ್ಯಕ್ರಮ ಅಂದ ಮೇಲೆ ಯಾಕೆ ಇದ್ದಕ್ಕಿದ್ದಂಗೆ ಈ ಕಾರ್ಯಕ್ರಮ ನಿಲ್ಲಿಸಿದ್ರು ಅನ್ನುವಂತಹ ಸಿಟ್ಟು ಈ ಕಲಾವಿದರದ್ದು. ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಯೋಜಕರು ಮಾಡಿದಂತಹ ಎಡವಟ್ಟಿಗೆ ಕಲಾವಿದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ಆಯೋಜಕರು ಮತ್ತು ಕಲಾವಿದರ ಮಧ್ಯೆ ಗಲಾಟೆಯಾಗಿದೆ. ನೃತ್ಯದ ವೇಳೆ ಆಯೋಜಕರು ಆ ನೃತ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ಇದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಯಿತು. ಅಂದ್ರೆ 8 ನಿಮಿಷದ ಹಾಡನ್ನ ಕೇವಲ 3 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು. ಇದರಿಂದ ನೃತ್ಯ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಕಲಾವಿದರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಈ ಆಯೋಜಕರು. ಗಲಾಟೆ ಮಾಡ್ತಾ ಇದ್ದ ಕಲಾವಿದರನ್ನ ಪೊಲೀಸರನ್ನ ಕರೆಸಿ ಹೊರಗಡೆ ಕಳಿಸಿರೋದು. ಇದು ಆಯೋಜಕರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕಲಾವಿದರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಅವರು ತಮ್ಮ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದ ಸಂದರ್ಭದಲ್ಲಿಯೇ ಅರ್ಧಕ್ಕೆ ಬಂದ ಆಯೋಜಕರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಅಲ್ಲಿ ಕಲಾವಿದರು ಮತ್ತು ಆಯೋಜಕರ ಮಧ್ಯೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಆಯೋಜಕರು ಪೊಲೀಸರನ್ನ ಕರೆಸಿ ಕಲಾವಿದರನ್ನ ಹೊರಗಡೆ ಕಳಿಸ್ತಾರೆ. ಈ ರೀತಿಯ ಬೆಳವಣಿಗೆ ಆಗಿರೋದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಪ್ರೀ ಪ್ಲಾನ್ ಅಂತ ಇರಬೇಕು ಕಾರ್ಯಕ್ರಮ ಅಂದ ಮೇಲೆ ಯಾಕೆ ಇದ್ದಕ್ಕಿದ್ದಂಗೆ ಈ ಕಾರ್ಯಕ್ರಮ ನಿಲ್ಲಿಸಿದ್ರು ಅನ್ನುವಂತಹ ಸಿಟ್ಟು ಈ ಕಲಾವಿದರದ್ದು. ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಯೋಜಕರು ಮಾಡಿದಂತಹ ಎಡವಟ್ಟಿಗೆ ಕಲಾವಿದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ಆಯೋಜಕರು ಮತ್ತು ಕಲಾವಿದರ ಮಧ್ಯೆ ಗಲಾಟೆಯಾಗಿದೆ. ನೃತ್ಯದ ವೇಳೆ ಆಯೋಜಕರು ಆ ನೃತ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ಇದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಯಿತು. ಅಂದ್ರೆ 8 ನಿಮಿಷದ ಹಾಡನ್ನ ಕೇವಲ 3 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು. ಇದರಿಂದ ನೃತ್ಯ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಕಲಾವಿದರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಈ ಆಯೋಜಕರು. ಗಲಾಟೆ ಮಾಡ್ತಾ ಇದ್ದ ಕಲಾವಿದರನ್ನ ಪೊಲೀಸರನ್ನ ಕರೆಸಿ ಹೊರಗಡೆ ಕಳಿಸಿರೋದು. ಇದು ಆಯೋಜಕರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕಲಾವಿದರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಅವರು
ತಮ್ಮ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದ ಸಂದರ್ಭದಲ್ಲಿಯೇ ಅರ್ಧಕ್ಕೆ ಬಂದ ಆಯೋಜಕರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಅಲ್ಲಿ ಕಲಾವಿದರು ಮತ್ತು ಆಯೋಜಕರ ಮಧ್ಯೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಆಯೋಜಕರು ಪೊಲೀಸರನ್ನ ಕರೆಸಿ ಕಲಾವಿದರನ್ನ ಹೊರಗಡೆ ಕಳಿಸ್ತಾರೆ. ಈ ರೀತಿಯ ಬೆಳವಣಿಗೆ ಆಗಿರೋದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಪ್ರೀ ಪ್ಲಾನ್ ಅಂತ ಇರಬೇಕು ಕಾರ್ಯಕ್ರಮ ಅಂದ ಮೇಲೆ ಯಾಕೆ ಇದ್ದಕ್ಕಿದ್ದಂಗೆ ಈ ಕಾರ್ಯಕ್ರಮ ನಿಲ್ಲಿಸಿದ್ರು ಅನ್ನುವಂತಹ ಸಿಟ್ಟು ಈ ಕಲಾವಿದರದ್ದು. ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಯೋಜಕರು ಮಾಡಿದಂತಹ ಎಡವಟ್ಟಿಗೆ ಕಲಾವಿದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ಆಯೋಜಕರು ಮತ್ತು ಕಲಾವಿದರ ಮಧ್ಯೆ ಗಲಾಟೆಯಾಗಿದೆ. ನೃತ್ಯದ ವೇಳೆ ಆಯೋಜಕರು ಆ ನೃತ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ಇದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಯಿತು. ಅಂದ್ರೆ 8 ನಿಮಿಷದ ಹಾಡನ್ನ ಕೇವಲ 3 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು. ಇದರಿಂದ ನೃತ್ಯ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಕಲಾವಿದರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಈ ಆಯೋಜಕರು. ಗಲಾಟೆ ಮಾಡ್ತಾ ಇದ್ದ ಕಲಾವಿದರನ್ನ ಪೊಲೀಸರನ್ನ ಕರೆಸಿ ಹೊರಗಡೆ ಕಳಿಸಿರೋದು. ಇದು ಆಯೋಜಕರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕಲಾವಿದರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ. ಅವರು ತಮ್ಮ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದ ಸಂದರ್ಭದಲ್ಲಿಯೇ ಅರ್ಧಕ್ಕೆ ಬಂದ ಆಯೋಜಕರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಅಲ್ಲಿ ಕಲಾವಿದರು ಮತ್ತು ಆಯೋಜಕರ ಮಧ್ಯೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಆಯೋಜಕರು ಪೊಲೀಸರನ್ನ ಕರೆಸಿ ಕಲಾವಿದರನ್ನ ಹೊರಗಡೆ ಕಳಿಸ್ತಾರೆ. ಈ ರೀತಿಯ ಬೆಳವಣಿಗೆ ಆಗಿರೋದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಪ್ರೀ ಪ್ಲಾನ್ ಅಂತ ಇರಬೇಕು ಕಾರ್ಯಕ್ರಮ ಅಂದ ಮೇಲೆ ಯಾಕೆ ಇದ್ದಕ್ಕಿದ್ದಂಗೆ ಈ ಕಾರ್ಯಕ್ರಮ ನಿಲ್ಲಿಸಿದ್ರು ಅನ್ನುವಂತಹ ಸಿಟ್ಟು ಈ ಕಲಾವಿದರದ್ದು. ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ಅಪಸ್ವರ ಕೇಳಿ ಬಂದಿದೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಯೋಜಕರು ಮಾಡಿದಂತಹ ಎಡವಟ್ಟಿಗೆ ಕಲಾವಿದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ಆಯೋಜಕರು ಮತ್ತು ಕಲಾವಿದರ ಮಧ್ಯೆ ಗಲಾಟೆಯಾಗಿದೆ. ನೃತ್ಯದ ವೇಳೆ ಆಯೋಜಕರು ಆ ನೃತ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ಇದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಯಿತು. ಅಂದ್ರೆ 8 ನಿಮಿಷದ ಹಾಡನ್ನ ಕೇವಲ 3 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು. ಇದರಿಂದ ನೃತ್ಯ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಕಲಾವಿದರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಈ ಆಯೋಜಕರು. ಗಲಾಟೆ ಮಾಡ್ತಾ ಇದ್ದ ಕಲಾವಿದರನ್ನ ಪೊಲೀಸರನ್ನ ಕರೆಸಿ ಹೊರಗಡೆ ಕಳಿಸಿರೋದು. ಇದು ಆಯೋಜಕರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಕಲಾವಿದರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ. ಅವರು ತಮ್ಮ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದ ಸಂದರ್ಭದಲ್ಲಿಯೇ ಅರ್ಧಕ್ಕೆ ಬಂದ ಆಯೋಜಕರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಅಲ್ಲಿ ಕಲಾವಿದರು ಮತ್ತು ಆಯೋಜಕರ ಮಧ್ಯೆ ಗಲಾಟೆ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಆಯೋಜಕರು ಪೊಲೀಸರನ್ನ ಕರೆಸಿ ಕಲಾವಿದರನ್ನ ಹೊರಗಡೆ ಕಳಿಸ್ತಾರೆ. ಈ ರೀತಿಯ ಬೆಳವಣಿಗೆ ಆಗಿರೋದು ಕಲಾವಿದರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಪ್ರೀ ಪ್ಲಾನ್ ಅಂತ ಇರಬೇಕು ಕಾರ್ಯಕ್ರಮ ಅಂದ ಮೇಲೆ ಯಾಕೆ ಇದ್ದಕ್ಕಿದ್ದಂಗೆ ಈ ಕಾರ್ಯಕ್ರಮ ನಿಲ್ಲಿಸಿದ್ರು ಅನ್ನುವಂತಹ ಸಿಟ್ಟು ಈ ಕಲಾವಿದರದ್ದು.